ಮೇಡಮ್, ಈಗ ನೀವು ಹೇಳ್ತಾ ಇದ್ರಿ ಯಾವ ರೀತಿ ಪ್ರಾಬ್ಲಮ್ಸ್ ಶುರುವಾಗುತ್ತೆ ಅಥವಾ ಸಿಂಪ್ಟಮ್ಸ್ ಹೇಗೆ ಇರುತ್ತೆ ಅಂತ. ಸೊ ಈ ತರ ಸಮಸ್ಯೆಗಳು ಇಟ್ಕೊಂಡು ಒಬ್ರು ಬಂದಾಗ ಅವರನ್ನ ಯಾವ ರೀತಿ ಎಕ್ಸಾಮೈನ್ ಮಾಡಲಾಗುತ್ತೆ, ಜೊತೆಗೆ ಇಲ್ಲ ಇದು ಫೈಬ್ರಾಯ್ಡೆ ಅನ್ನೋ ನಿರ್ಣಯಕ್ಕೆ ಹೇಗೆ ಬರಲಾಗುತ್ತೆ? ಫಸ್ಟು ಯಾರೇ ಈ ಥರ ಹೊಟ್ಟೆ ನೋವು ಅಥವಾ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಅಂತ ಬಂದಾಗ ಫಸ್ಟ್ ನಾವು ಜನರಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೇವೆ. ಜನರಲ್ ಎಕ್ಸಾಮಿನೇಷನ್ ತಪಾಸಣೆ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಗಡ್ಡೆಗಳು ಹೊಟ್ಟೆ ಮೇಲೆ ಕೈ ಇಟ್ಟ ತಕ್ಷಣ ನಮಗೆ ಕಲ್ ಥರ ಸಿಕ್ಬಿಡುತ್ತೆ. ಅದರಲ್ಲೇ ಅರ್ಧ ಗೊತ್ತಾಗ್ಬಿಡುತ್ತೆ ಇದು ಗಡ್ಡೆ ಇರಬೇಕು ಅಂತ. ಅದೇ ಥರ ಗರ್ಭಧಾರಣೆ ಇರೋರ್ಗು ಹೊಟ್ಟೆ ಮೇಲೆ ಕೈ ಇಟ್ಟಾಗ ಗರ್ಭ ಸಿಗುತ್ತೆ ನಮಗೆ. ಸೊ ಇವಾಗ ಗಡ್ಡೆನೇ ಅದು ಹೇಗೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇತ್ತೀಚೆಗೆ ತುಂಬ ಹೊಸದು ಉಪಕರಣಗಳಿದ್ದಾವೆ. ಎಲ್ರಿಗೂ ಗೊತ್ತಿದೆ ಇದು. ಇವತ್ತು ಚಿಕ್ಕ ಮಗು ಗೊತ್ತು, ಏನಾದರೂ ಆಯಿತು ಅಂದರೆ ಸ್ಕ್ಯಾನಿಂಗ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಅಂತ. ಸೊ ಸಾಮಾನ್ಯವಾಗಿ ಸ್ಕ್ಯಾನ್ ಮಾಡಿದಾಗ ನಮಗೆ ಕಂಡುಹಿಡಿತೀವಿ ಗಡ್ಡೆಗಳು ಅಂತ. ಬಟ್ ಬರೀ ಗಡ್ಡೆಗಳು ಕಂಡುಹಿಡಿಯೋದಲ್ಲ, ಅದು ಯಾವ ಭಾಗದ ಗರ್ಭಾಶಯದಲ್ಲಿ ಆ ಗಡ್ಡೆಗಳಿದೆ ಅಂತ ಒಂದು ಗೊತ್ತಾಗುತ್ತೆ. ಮತ್ತು ಅದನ್ನು ನಾವು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನು ನಾವು ಸ್ಕ್ಯಾನಿಂಗ್ ಮೂಲಕ, MRI ಮೂಲಕ ಗೊತ್ತಾಗುತ್ತೆ. ಓಕೆ. ಬಹಳಷ್ಟು ಜನ ಈ ಫೈಬ್ರಾಯ್ಡ್ಸ್ ಅಂದ ತಕ್ಷಣ ಆತಂಕಕ್ಕೆ ಒಳಗಾಗೋದು, ಇದು ನಮ್ಮ ಸಂತಾನೋತ್ಪತ್ತಿಗೆ ತೊಂದರೆ ಆಗಬಹುದಾ, ಗರ್ಭಧಾರಣೆಗೆ ಸಮಸ್ಯೆ ಕೊಡುತ್ತಾ ಅನ್ನೋದು. ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬಹಳಷ್ಟು ವೀಕ್ಷಕರ ಪ್ರಶ್ನೆ ಕೂಡ ಅದೇ ಆಗಿತ್ತು ಮೇಡಮ್ ಇದುವರೆಗೂ ಕೂಡ. ಇದು ಯಾವ ರೀತಿ ತೊಂದರೆ ಆಗಬಹುದು, ಸಂತಾನೋತ್ಪತ್ತಿಗೆ ಏನು ಪರಿಣಾಮ ಬೀರಬಹುದು ಫೈಬ್ರಾಯ್ಡ್ಸ್? ಅದೇ ನಾನು ಹಿಂದೆ ಹೇಳಿದಾಗೆ ಎಲ್ಲಿದೆ ಫೈಬ್ರಾಯ್ಡ್ ಅನ್ನೋದು ತುಂಬ ಮುಖ್ಯ. ಅದರಿಂದ ಸಂತಾನಕ್ಕೆ ತೊಂದರೆ ಆಗ್ತಾ ಇದೆ ಅಂತ. ಒಂದು, ಗರ್ಭಾಶಯದ ಒಳಗಡೆ ಇದ್ದರೆ ಫೈಬ್ರಾಯ್ಡು ಅದು ಖಂಡಿತವಾಗ್ಲೂ ತೆಗಿಬೇಕಾಗತ್ತೆ. ಅದು ತೆಗಿಯೋ ವಿಧಾನ ಎಂದು ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡಬೇಕಂತಿಲ್ಲ. ಈಗ ಹೊಸ ಉಪಕರಣಗಳು ಬಂದಿದೆ, ಹಿಸ್ಟೋಸ್ಕೋಪಿ ಅಂತ. ಗರ್ಭಾಶಯದ ಒಳಗಡೆನೇ ದುರ್ಬೀನ್ ಹಾಕಿಬಿಟ್ಟು ಆ ಫೈಬ್ರಾಯ್ಡನ್ನ ತೆಗಿತೀವಿ. ಬೆಳಗ್ಗೆ ಬಂದರೆ ಸಂಜೆ ಮನೆಗೆ ಹೋಗ್ಬಿಡ್ಬೋದು. ಅದು ಒಂದು ತೆಗಿಬೇಕಾಗತ್ತೆ. ಇನ್ನೊಂದು, ಗರ್ಭಾಶಯದ ಮೇಲೆ, ಉದಾಹರಣೆಗೆ ಗರ್ಭಾಶಯದ ಮೇಲೆ ಗರ್ಭನಾಳದ ಹತ್ತಿರ ಏನಾದರೂ ಫೈಬ್ರಾಯ್ಡ್ ಇದ್ದ ಪಕ್ಷದಲ್ಲಿ ಅದನ್ನು ಸೈಜ್ ಮೇಲೆ ನೋಡಿಕೊಂಡು, ಈಗ ಸೈಜ್ ಅಂದಾಗ ಯಾವ ಸೈಜ್ ನಾವು ಫೈಬ್ರಾಯ್ಡ್ ತೆಗಿಬೇಕು. ಯೂಶ್ವಲಿ 2 to 3 ಸೆಂಟಿಮೀಟರ್ಸ್ ಅಥವಾ 1-2 ಇಂಚು ಫೈಬ್ರಾಯ್ಡ್ ಇದ್ದಿದ್ದಾದರೆ ಅದಕ್ಕೆ ನಾವು ಮುಟ್ಟಬೇಕು ಅಂತ ಇಲ್ಲ, ತೆಗಿಬೇಕು ಅಂತ ಇಲ್ಲ. ಅದಕ್ಕೂ ದೊಡ್ಡ ಫೈಬ್ರಾಯ್ಡು ಗರ್ಭನಾಳದ ಹತ್ರ ಇರೋ ಫೈಬ್ರಾಯ್ಡನ್ನ ತೆಗಿಬೇಕಾಗತ್ತೆ. ಯಾಕಂತಂದರೆ ಆ ಗರ್ಭನಾಳದ ಹತ್ರ ಏನಾದರೂ ಫೈಬ್ರಾಯ್ಡ್ ಇದ್ದ ಪಕ್ಷದಲ್ಲಿ ಗರ್ಭನಾಳ ಕೆಲಸಕ್ಕೆ ಅದು ಅಡಿಯಾಗತ್ತೆ. ಈಗ ಗರ್ಭನಾಳ ಕೆಲಸ ಏನು, ಅಂಡಾಶಯದಲ್ಲಿ ಬಿಡುಗಡೆ ಆದ ಅಂಡಾಣುನ ಅದನ್ನ ಎತ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡಬೇಕು ಭ್ರೂಣ ತಯಾರಾದಮೇಲೆ. ಸೊ ಅದಕ್ಕೆ ಗರ್ಭನಾಳದ ಕೆಲಸಕ್ಕೆ ಅದು ಅಡೆ ಬರ್ಬೋದು ಅನ್ನೋದಕ್ಕೋಸ್ಕರ ಆ ಗಡ್ಡೆನ ತೆಗಿಬೇಕಾಗತ್ತೆ. ಅದು ಅಷ್ಟೇ ದುರ್ಬಿಣಿ ಮೂಲಕನೇ ತೆಗಿಬೋದು. ಸೊ ಇದು ಆಪರೇಷನ್, ದೊಡ್ಡ ಆಪರೇಷನ್ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಬಂದರೆ ಸಂಜೆ ಹೋಗುವಂತಹ ಪ್ರಸಂಗ ಉಂಟು.